ಇಲ್ಲಿನ ಸಂಪೂರ್ಣ ಸಮಸ್ಯೆ ಇಡೀ ರಾಜ್ಯಕ್ಕೆ ಹಾಗೆಯೇ ವಿಧಾನಸಭೆಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ನೀವು ಮಾಡಬೇಕು. ಮುಂದೆ ಅನಿವಾರ್ಯವಾಗಿ ಧಿಕ್ಕಾರ ಕೂಗಿ ಹೋರಾಟ ಮಾಡುವಂಥ ಸಂದರ್ಭವನ್ನು ನೀವು ತಂದುಕೊಳ್ತೀರಾ ಅಂತ ನಾವು ಹೇಳ್ತೀವಿ. ಇಡೀ ಮಲೆನಾಡಿಗೆ ಮಾರಕ ಆಗುವಂಥ ಒಂದೊಂದೇ ಕಾಯ್ದೆಯಲ್ಲಿ ಇತ್ತೀಚೆಗೆ ಮತ್ತೊಂದು ಕಾಯ್ದೆ ಶುರುವಾಗಿದೆ, ಅದು SIT. ನಮ್ಮ ಮಲೆನಾಡಿನ ಅನೇಕ ವಿಚಾರಗಳನ್ನು ವಿಧಾನಸೌಧದಲ್ಲೂ ಲೋಕಸಭೆಯಲ್ಲೂ ವಿಚಾರವನ್ನು ಚರ್ಚಿಸೋದು ನಿಮ್ಮ ಕರ್ತವ್ಯ ಅನ್ನೋದು ಗಮನದಲ್ಲಿರಲಿ. ಹಾಗೆಯೇ ಇವತ್ತು ರಾಜ್ಯದ ವಿಧಾನಸಭೆಯಲ್ಲಿ ಅಧಿವೇಶನ ನಡೀತಾ ಇದೆ. ಇದುವರೆಗೂ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲಿನ ಅರಣ್ಯದ ಜ್ವಲಂತ ಸಮಸ್ಯೆಗಳೇನಿದೆ, ಇವತ್ತಿನ ರೈತರು ಮತ್ತು ಹಾಗೆಯೇ ಕಾರ್ಮಿಕರು ಅನುಭವಿಸ್ತಾ ಇರುವಂಥ ಆನೆ ದಾಳಿಯಿಂದ ಹಿಡಿದು ಪ್ರಮುಖ ಯೋಜನೆಗಳಿಂದ ಆಗ್ತಿರುವಂಥ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಎತ್ತಿರುವಂಥ ಯಾವುದೇ ಮಾಹಿತಿಗಳು ನಮ್ಮಲ್ಲಿಲ್ಲ. ಹಾಗೆಯೇ ಇನ್ನೂ ಸಹ ಕಾಲಾವಕಾಶ ಇದೆ. ಈಗಷ್ಟೇ ಪ್ರಾರಂಭ ಆಗಿ 2 ದಿನ ಆಗಿದೆ, ಇನ್ನೂ 1 ವಾರ 10 ದಿನ ಕಾಲಾವಕಾಶ ಇದೆ. ಈ ನಡುವೆ ನಮ್ಮ ಕ್ಷೇತ್ರದ ಶಾಸಕರು ಹಾಗೆಯೇ ವಿಧಾನ ಪರಿಷತ್ನ ಸದಸ್ಯರು ಯಾರ್ಯಾರಿದ್ದೀರಿ, ನೀವು ವಿಧಾನಸಭೆಯಲ್ಲಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ, ಬೇಕಾದರೆ ನೀವೆಲ್ಲ ಮಲೆನಾಡಿನ ಶಾಸಕರು ಯಾರಿದ್ದೀರಿ, ಕಾಂಗ್ರೆಸ್ಸು BJP JDS ಯಾರಿದ್ದೀರೋ ನೀವೆಲ್ಲ ಒಗ್ಗಟ್ಟಾಗಿ ಮಾತಾಡಿಕೊಂಡು, ಈ ಹಿಂದೆ ಒಂದು ಸಲ ಉದಾಹರಣೆ ಆಗಿತ್ತು, ಅದೇ ಥರದಲ್ಲಿ ನೀವು ಎಲ್ಲ ಶಾಸಕರು ಮಾತಾಡಿಕೊಂಡು ಒಬ್ಬರೇ ಬೇಕಾದ್ರೆ 15 ನಿಮಿಷ ಮಾತಾಡ್ತಿರೋ ನಿಮಗೆ ಬಿಟ್ಟಿದ್ದು. ಇಲ್ಲಿನ ಸಂಪೂರ್ಣ ಸಮಸ್ಯೆ ಇಡೀ ರಾಜ್ಯಕ್ಕೆ ಹಾಗೆಯೇ ವಿಧಾನಸಭೆಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ನೀವು ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಇದುವರೆಗೂ ರೈತ ಸಮಿತಿಗಳು ಯಾರಿಗೂ ಧಿಕ್ಕಾರ ಕೂಗಿ ಹೋರಾಟ ಮಾಡ್ತಾ ಇರಲಿಲ್ಲ, ಮುಂದೆ ಅನಿವಾರ್ಯವಾಗಿ ಧಿಕ್ಕಾರ ಕೂಗಿ ಹೋರಾಟ ಮಾಡುವಂಥ ಸಂದರ್ಭವನ್ನು ನೀವು ತಂದುಕೊಳ್ತೀರಾ ಅಂತ ನಾವು ಹೇಳ್ತೀವಿ. ಹಾಗೆಯೇ ಇವತ್ತು ಮಲೆನಾಡಿನ ಎಲ್ಲ ಬಹಳಷ್ಟು ಭಾಗದ ರೈತರು ಇವತ್ತು ಆತಂಕದಲ್ಲಿದ್ದಾರೆ. ವಿಮೆಯ ಏನು ಪಾವತಿ ಮೊತ್ತ ಇತ್ತು ಅದನ್ನು ಪೇಮೆಂಟ್ ಮಾಡಿದ್ದಾರೆ, ಆದರೆ ಈ ವರ್ಷದ ಬೆಳೆ ವಿಮೆ ಬಂದಿಲ್ಲ. ಇನ್ನೂ ಬರುತ್ತೆ ಅಂದ್ರೂ ಅದೇನೋ ಒಂದಷ್ಟು ಟೆಕ್ನಿಕಲ್ ಕಾರಣಗಳು ಮತ್ತೊಂದು ಕಾರಣಗಳಿಂದಾಗಿ ಹಾಗೆಯೇ ವೈಜ್ಞಾನಿಕವಾಗಿ ಅದನ್ನು ಅವರು ಸಿಸ್ಟಮ್ಯಾಟಿಕ್ ವೇನಲ್ಲಿ ತಗೊಂಡು ಹೋಗದೇ ಇರೋದ್ರಿಂದ ಸಾಕಷ್ಟು ಕಡೆಗಳಲ್ಲಿ ಬೆಳೆ ವಿಮೆಯಲ್ಲಿ ಕಡಿಮೆ ಮೊತ್ತ ಬಂದಿರುವಂಥ ಸಹ ಗಮನಕ್ಕೆ ಬಂದಿರುವಂಥದ್ದು. ಇದನ್ನು ಈ ನಮ್ಮ ಸಾಕಷ್ಟು ಭಾಗಗಳಲ್ಲಿ ಬೆಳೆ ವಿಮೆನೇ ಬಂದಿಲ್ಲ. ಇದೆಲ್ಲನೂ ಗಮನದಲ್ಲಿಟ್ಕೊಂಡು ಶಾಸಕರು ಹಾಗೆಯೇ ಸಂಸದರು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇದರ ಕುರಿತಾಗಿ ತುರ್ತಾಗಿ ಒಂದು ನಿರ್ಧಾರಕ್ಕೆ ಬಂದು ಎರಡೂ ಸರ್ಕಾರದ ಗಮನವನ್ನು ಸೆಳೆದು ನೀವು ರೈತರಿಗೆ ತಕ್ಷಣವೇ ಈ ನಿಟ್ಟಿನಲ್ಲಿ ರೈತರೇನು ಗೊಂದಲದಲ್ಲಿ ಭಯದ ವಾತಾವರಣದಲ್ಲಿ ಇದ್ದಾರೆ, ಹಾಗೆಯೇ ಏನು ಬೆಳೆ ವಿಮೆ ಪಾವತಿಯಾಗಿಲ್ಲ, ಇಲ್ಲಿರುವಂಥ ತೊಡಕುಗಳನ್ನು ತಕ್ಷಣವೇ ನಿವಾರಣೆಯನ್ನು ಮಾಡಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ. ಇಡೀ ಮಲೆನಾಡಿಗೆ ಮಾರಕ ಆಗುವಂಥ ಒಂದೊಂದೇ ಕಾಯ್ದೆಯಲ್ಲಿ ಇತ್ತೀಚೆಗೆ ಮತ್ತೊಂದು ಕಾಯ್ದೆ ಶುರುವಾಗಿದೆ, ಅದು SIT. ಅದು ಸಹಿತನು ಇಡೀ ರಾಜ್ಯ ವ್ಯಾಪ್ತಿಗಾದರೂ ಅತಿ ಹೆಚ್ಚು ಮಲೆನಾಡಿಗೆ ಅದು ಪರಿಣಾಮಕಾರಿಯಾಗಿ ಬೀರುತ್ತೆ. ಈ ಗೊಂದಲದ ವಿಚಾರವನ್ನು ಎಲ್ಲ ಜಿಲ್ಲೆಯ ಶಾಸಕರುಗಳು, ಇತರೆ ವಿಧಾನ ಪರಿಷತ್ ಸದಸ್ಯರುಗಳು, ಲೋಕಸಭಾ ಸದಸ್ಯರು ತಾವು ದಯವಿಟ್ಟು ಸ್ಪಷ್ಟನೆ ಕೊಡಬೇಕು. ಸಂಬಂಧಪಟ್ಟ SIT ರಚನೆಯಿಂದ ನಾನಾ ರೀತಿಯ ಗೊಂದಲದ ವಾತಾವರಣ ಸೃಷ್ಟಿ ಆಗ್ತಾ ಇದೆ, ರೈತರಲ್ಲೇ ಒಗ್ಗಟ್ಟನ್ನು ಒಡೆಯ ಸೃಷ್ಟಿ ಆಗ್ತಾ ಇದೆ. ಹಾಗಾಗಿ ಇದನ್ನು ಮನವರಿಕೆ ಮಾಡಿಕೊಡೋದು ನೀವು ಜಿಲ್ಲೆಯ ಕ್ಷೇತ್ರದ ಜನಪ್ರತಿನಿಧಿಗಳಾಗಿದ್ದರಿಂದ ನಿಮ್ಮ ಕರ್ತವ್ಯ. ಎಲ್ಲ ನಾಗರಿಕರ ಪರವಾಗಿ, ರೈತ ಸಮಿತಿಯ ಪರವಾಗಿ ಕೇಳ್ಕೊಳ್ತೇವೆ. ಅದೇ ರೀತಿ ನಮ್ಮ ಮಲೆನಾಡಿನ ಅನೇಕ ವಿಚಾರಗಳನ್ನು ವಿಧಾನಸೌಧದಲ್ಲೂ ಲೋಕಸಭೆಯಲ್ಲೂ ವಿಚಾರವನ್ನು ಚರ್ಚಿಸೋದು ನಿಮ್ಮ ಕರ್ತವ್ಯ ಅನ್ನೋದು ಗಮನದಲ್ಲಿರಲಿ. ಇಲ್ಲ ನಾವು ಆ ಪ್ರಶ್ನೆ ಕೇಳ್ಬೇಕಂದಿದ್ರು ಸಮಯ ಕೊಡಲಿಲ್ಲ, ಇದು ಮಾಡಲಿಲ್ಲ ಅಂದರೆ ನಿಮ್ಮನ್ನು ಸಮಯ ತಗೊಂಡು ಮಾತಾಡಿ ಅಂತಲೇ ನಮ್ಮ ಮಲೆನಾಡಿಗೆ ಕಳಿಸಿದ್ದು. ಅದು ನಿಮ್ಮ ಆದ್ಯ ಕರ್ತವ್ಯ, ದಯವಿಟ್ಟು ಮಾತಾಡಿ. ಅದೇ ರೀತಿ ಎಲ್ಲ ನಮ್ಮ ಶೃಂಗೇರಿ ಕ್ಷೇತ್ರದ ಕಾಂಡ್ಯ ಹೋಬಳಿಯ ಎಲ್ಲ ನಾಗರಿಕರು, ರೈತರು, ಕಾರ್ಮಿಕರು ಎಲ್ಲರಲ್ಲೂ ವಿನಂತಿ ಮಾಡಿ ಕೇಳ್ಕೊಳ್ತಾ ಇದ್ದೇವೆ, ಮುಂದೆ 1 ತಿಂಗಳೊಳಗೆ ಅರಣ್ಯ ಸಚಿವರು ಬರಲಿಲ್ಲ ಅಂದರೆ ಸಮಿತಿಯಿಂದ ಹೋರಾಟ ಕರೆದ್ರೆ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಯಾವುದೇ ಕರ್ತವ್ಯಗಳಿದ್ದರೂ ಬದಿಗೊಟ್ಟು ಒತ್ತಿಟ್ಟು, ಯಾವುದೇ ಕೆಲಸ ಇದ್ರೂ ಸೈಡಿಗೆ ಒತ್ತಿಟ್ಟು ಬನ್ನಿ. ಯಾಕಂದರೆ ನಮ್ಮ ಬದುಕು ಉಳಿದ್ರೆ, ನಾವು ಮಾಡಿರುವ ಕೃಷಿ ಸಾಗುವಳಿ ಉಳಿದ್ರೆ, ನಮ್ಮ ಮಲೆನಾಡಿಗರ ಕಸುಬು ಉಳಿದ್ರೆ ನಮ್ಮ ಮುಂದಿನ ಕೆಲಸ ಮಾಡ್ಬೋದು. ಇಲ್ಲ ಅಂದರೆ ನಾವೆಲ್ಲ ಗುಳ್ಳೆ ಹೋಗೋ ಕಾಲ ದೂರ ಇಲ್ಲ. ದಯವಿಟ್ಟು ಎಲ್ಲರೂ ಬನ್ನಿ, ಹೋರಾಟಕ್ಕೆ ಕೈ ಜೋಡಿಸಿ ಅಂತ ಕೈ ಮುಗಿದು ಕೇಳ್ಕೊಳ್ತೀವಿ.
ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.